ಎಲ್ಲೂ ಸ್ಕಿಪ್ ಮಾಡ್ದಂತೆ ಫುಲ್ಲಾಗಿ ನೋಡಿ, ವೀಡಿಯೋಗಳು ಅರ್ಥ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನಕ್ಕೆ ಇನ್ನೂ ಡೌಟ್ ಇರೋದು ನೆಗಡಿ ಮತ್ತು ಶೀತ ಮತ್ತು ಕೋಳಿಗಳಲ್ಲಿ ಬರುವಂಥ ಪ್ರಾಮುಖ್ಯತೆ ರೋಗಗಳು. ಅಂದರೆ ಫಸ್ಟ್ ಆಫ್ ಆಲ್ ನೀವು ಈ ಥರ ಮೇಂಟೈನ್ ಮಾಡ್ಕೊಂಡ್ರೆ, ನುಗ್ಗೆ ಸೊಪ್ಪು ಇಲ್ಲ ಪರಂಗಿ ಸೊಪ್ಪು ಈ ಥರ ಮೇಂಟೈನ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ರೋಗ ರಕ್ಷಣೆಗಳು ಕ್ಲಿಯರ್ ಆಗುತ್ತೆ. ಬಟ್ ಅದಕ್ಕೆ ಎರಡನೇದೇನಪ್ಪ ಅಂತಂದರೆ ನೀವು ನೀಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ನಿಂಬೆಹಣ್ಣು ಮೂರನ್ನು ಆರಿಸ್ಬಿಟ್ಟು, ಅಂದರೆ ಬೆಳ್ಳುಳ್ಳಿ ಶುಂಠಿ ನಿಂಬೆಹಣ್ಣು, ಇನ್ನೊಂದು ಸಲ ಕೇಳ್ಕೊಳ್ಳಿ, ಬೆಳ್ಳುಳ್ಳಿ ಶುಂಠಿ ನಿಂಬೆಹಣ್ಣು ಮೂರನ್ನು ಆಡಿಸ್ಬಿಟ್ಟು ಇಲ್ಲಿ ಬಣಗಿದೀವಿ ನೋಡಿ. ಈ ಥರ ಬೋಸಿಗಳಾಗಲಿ, ಇಲ್ಲಾಂದರೆ ಡ್ರಿಂಕರ್ ಆಗ್ಬೋದು, ಇಲ್ಲ ಡ್ರಿಂಕರ್ಗಳು ಅಂತ ಬರುತ್ತೆ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಡ್ರಿಂಕರು ಅಥವಾ ನೀರು ಇಡೋಕೆ ಆ ಥರ, ಇಲ್ಲ ಅಂತಂದರೆ ಈ ಥರ ಬೋಸಿಗಳಲ್ಲಿ ನಿಮಗೆ ಕೋಳಿಗಳು ನೀರು ಕುಡಿತವೆ. ಆ ನೀರು ಕುಡಿಯೋ ಡ್ರಿಂಕರ್ಗಳು ಇಲ್ಲಾಂದರೆ ನೀರು ಮಡಗೋದ್ರೆ ನಿಮ್ಮ ಹತ್ರ ಏನಾದರೂ ಇರಲಿ, ಬೆಳ್ಳುಳ್ಳಿನೂ ಮತ್ತು ಶುಂಠಿನೂ ನಿಂಬೆಹಣ್ಣು ಆಡಿಸ್ಬಿಟ್ಟು ನೀರೊಳಗಡೆ ನುಯ್ಯಾಕೋದ್ರಿಂದ ನಿಮಗೆ ವಿಟಮಿನ್ ಸಿ ಆಗಲಿ, ವಿಟಮಿನ್ ಆಗಲಿ, ಕ್ಯಾಲ್ಶಿಯಮ್ ಆಗಲಿ ಪ್ರತಿಯೊಂದೂ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ಶುಂಠಿಲಿದೆ. ದಯವಿಟ್ಟು ನೀವು ಹಾಕೋದಿತ್ತ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರ ಹಾಕೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇವು ಜೊತೆನೂ ಬೆಳ್ಳುಳ್ಳಿ ಮತ್ತು ಶುಂಠಿನ ಆರಿಸ್ಬಿಟ್ಟು ಕೊಡ್ಬೋದು. ಅಂದರೆ ಇವಾಗ ರಾಗಿ ಆಗ್ಬೋದು, ಇಲ್ಲ ಭತ್ತ ಆಗ್ಬೋದು, ಇಲ್ಲ ನಿಮ್ಮ ಹತ್ರ ಏನಾದರೂ ಫುಡ್ ಐತೆ, ನಿಮ್ಮ ಹತ್ರ ಪೀಟ್ಸ್ ಐತೆ, ಈ ಥರ ಏನಾದರೂ ಮೇವುಗಳೈತೆ ಅಂದರೆ ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆ ನೋಡಿ ವೀಡಿಯೋ ಬೇಕಾದರೆ, ಆ ಥರ ನೀವೇನಾದರೂ ರಾಗಿ ಮತ್ತು ಪೀಟ್ಸು ಇಲ್ಲ ಇದು ಏನಾದರೂ ಮೇವುಗಳೈತೆ, ನೀವು ಮೇವಲ್ಲಿ ಕಲಸಾಕ್ತೀನಿ ಅಂತಂದರೆ ಆ ಥರ ಮೇವಲ್ಲಿ ಕಲಸಾಕಿ ಅಚ್ಚುಕಟ್ಟಾಗಿ ನಿಮಗೆ ರೋಗ ಕ್ಲಿಯರ್ ಆಗುತ್ತೆ. ಅದನ್ನು ಮುಟ್ಬಿಟ್ಟು ರೋಗ ಕ್ಲಿಯರ್ ಆಗ್ತಿಲ್ಲ ನಾಟಿ ಕೋಳಿ ರೋಗ ಬಂತು ಅಂದರೆ ಒಂದು ವಾರ ಕಂಟ್ರೋಲ್ ಮಾಡೋ ಶಕ್ತಿ ಐತೆ. ದಯವಿಟ್ಟು ನೀವು ಮಾಡ್ತೀರಾ, ನಿಮ್ದೇ ನಾಟಿ ಕೋಳಿ ಸಾಕಿದ್ದೀನಿ ಅಂತ ಇದ್ದೀರಾ, ಸುಮ್ಮನೆ ನಾಟಿ ಕೋಳಿ ಸಾಕೋರು ಯಾಕೆ ಸುಮ್ಮನೆ ಇಷ್ಟೊಂದು ರಿಸ್ಕ್ ತಗೊಂತ ಇದ್ದೀರಾ? ಅಚ್ಚುಕಟ್ಟಾಗಿ ನಿಮ್ಮ ನಾಟಿ ಕೋಳಿ ಸಾಕೋಕ್ಕೆ ಈಸಿ ಇದೆ. ದಯವಿಟ್ಟು ನೀವು ಮಾಡಬೇಕಾಗಿರೋದು 15 ದಿನಕ್ಕೊಂದ್ಸಲ ಬೆಳ್ಳುಳ್ಳಿ ಶುಂಠಿ ನಿಂಬೆಹಣ್ಣು, ಒಂದು 15 ದಿನಕ್ಕೊಂದ್ಸಲ ಅದು ಹಾಕಿ. ಇನ್ನು ಅದು ಬಿಟ್ಟರೆ ನಿಮ್ಮ ಹತ್ರ ಪರಂಗಿ ಗಿಡಗಳಿದ್ರೆ ಪರಂಗಿ ಸೊಪ್ಪು ಹಾಕಿ, ಇಲ್ಲ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಹಾಕಿ, ನಿಮಗಿಲ್ಲ ಅಂದರೆ ಅಚ್ಚಿಗೆ ಸೊಪ್ಪು ಅಂತ ಬರುತ್ತೆ, ಬೇವಿನ ಸೊಪ್ಪು ಅಂತ ಬರುತ್ತೆ. ನಿಮಗೆ ತಿಂದೇ ಇರೋ ಸೊಪ್ಪೇ ಇಲ್ಲ ಪ್ಯೂರ್ ನಾಟಿ ಕೋಳಿಗಳು. ನೀವು ಪ್ಯೂರ್ ನಾಟಿಗೆ ದಯವಿಟ್ಟು ಈ ಥರದ್ದು ಆ ಕೋಳಿ ನಿಮ್ಗೆ ಆರಾಮಾಗಿ ತಿನ್ನುತ್ತೆ. ಅದನ್ನು ಬಿಟ್ಬಿಟ್ಟು ನಿಮ್ಗೆ ರೋಗ ಅಂತಂದರೆ ನಿಮಗೆ ರೋಗ ಲಕ್ಷಣಗಳು ನೀವು ಅವಾಯ್ಡ್ ಮಾಡೋದಿಲ್ಲಿ ಶೆಡ್ಗಳು ಕ್ಲೀನ್ ಇಲ್ಲ ಅಂದರೆ. ಮತ್ತು ಇನ್ನೇನಪ್ಪ ಅಂತಂದರೆ ನೀವು ಈ ಥರ ಸೊಪ್ಪುಗಳು ಹಾಕಲ್ದಂತೆ ನೀವು ಬಂದು ಮೇವು ಹಾಕ್ಬಿಟ್ಟು ನೀರು ಇಟ್ಬಿಟ್ಟು ಹೊಡೋದ್ರೆ ರೋಗಗಳು ಖಂಡಿತ ಬರುತ್ತೆ. ನೀವು ನೀಟಾಗಿ ಶೆಡ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಈ ಥರ ರೋಗ ಲಕ್ಷಣಕ್ಕೆ ಈ ಥರ ಸಾಕೊಂಡ್ರೆ ಮಾತ್ರ ರೋಗಗಳು ಬರಲ್ಲ ಫ್ರೆಂಡ್ಸ್.